ಈ ಸರ್ಕಾರಿ ಅಧಿಕಾರಿಗಳು ಅಂದ್ರೆ ಭ್ರಷ್ಟರು, ಕಾಸಿಲ್ದಿರ ಕೆಲಸ ಮಾಡೋದಿಲ್ಲ ಅನ್ನುವಂತಹ ಅಪವಾದನೆ ಅವ್ರ ಮೇಲೆ ಇರೋದು. ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಇದ್ದಾರೆ ಈ ಅಧಿಕಾರಿ. ಇಲ್ಲಿ ಲಂಚ ಸ್ವೀಕಾರ ಮಾಡೋದಿಲ್ಲ ಅಂತ ನಾಮಫಲಕವನ್ನ ಹಾಕೊಂಡು ಕೆಲಸವನ್ನ ಮಾಡ್ತಿದ್ದಾರೆ. ಈ ಪ್ರಾಮಾಣಿಕ ಅಧಿಕಾರಿಯ ಸ್ಟೋರಿ ಇಲ್ಲಿದೆ. ಚಿಕ್ಕಬಳ್ಳಾಪುರಕ್ಕೆ ಬಂದ್ರು ಪ್ರಾಮಾಣಿಕ ಅಧಿಕಾರಿ. 1 ರೂಪಾಯಿ ಲಂಚ ಮುಟ್ಟಿಲ್ಲ, ಮುಟ್ಟೋದು ಇಲ್ಲ. ಪ್ರಾಮಾಣಿಕ ಅಧಿಕಾರಿ ಎಂಟ್ರಿಯಿಂದ ಲಂಚ ಮುಕ್ತ. ಹೀಗೆ ಕಚೇರಿಯಲ್ಲಿ ಲಂಚ ಸ್ವೀಕರಿಸುವುದಿಲ್ಲ ಅನ್ನೋ ಬೋರ್ಡ್ ಹಾಕೊಂಡು ಕೆಲಸ ಮಾಡ್ತಿರೋ ಈ ಪ್ರಾಮಾಣಿಕ ಅಧಿಕಾರಿಯ ಹೆಸರು ನಾರಾಯಣಪ್ಪ ಅಂತ. ಚಿಕ್ಕಬಳ್ಳಾಪುರ ತಾಲೂಕು ಮುದ್ರಾಂಕ ಹಾಗೂ ನೋಂದಣಿ ಇಲಾಖೆಯ ಉಪನೋಂದಣಾಧಿಕಾರಿ. ಚಿಕ್ಕಬಳ್ಳಾಪುರ ತಾಲೂಕು ಉಪನೋಂದಣಾಧಿಕಾರಿಯಾಗಿ ವಾರದ ಹಿಂದೆ ಕರ್ತವ್ಯ ವಹಿಸಿಕೊಂಡಿರೋ ಈ ನಾರಾಯಣಪ್ಪ ಕಚೇರಿಯ ತಮ್ಮ ಕುರ್ಚಿ ಪಕ್ಕದಲ್ಲೇ ಲಂಚ ಸ್ವೀಕರಿಸುವುದಿಲ್ಲ ಅನ್ನೋ ದೊಡ್ಡದಾದ ನಾಮಫಲಕ ಹಾಕಿಕೊಂಡಿದ್ದಾರೆ. ಇನ್ನು ಕಚೇರಿಯ ಹೊರಭಾಗ ಸೇರಿದಂತೆ ಒಳಭಾಗದಲ್ಲೂ ಎಲ್ಲೆಲ್ಲೂ ಸಾರ್ವಜನಿಕರಿಗೆ ಕಾಣುವ ಹಾಗೆ ನಮ್ಮ ಕಚೇರಿಯಲ್ಲಿ ಯಾರಿಗೂ ಲಂಚ ಕೊಡಬೇಕಾಗಿಲ್ಲ, ನಮ್ಮ ಕಚೇರಿ ಸಿಬ್ಬಂದಿಯೇ ಆಗಲಿ ಅವರ ಪರವಾಗಿ ಬೇರೆ ಯಾರಾದರೂ ಲಂಚ ಕೇಳಿದ್ರೆ ಲೋಕಾಯುಕ್ತ ಸಂಸ್ಥೆಗೆ ದೂರು ನೀಡುವಂತೆಯೂ ಪೋಸ್ಟರ್ ಹಾಕಿ ಕಚೇರಿಯನ್ನ ಲಂಚ ಮುಕ್ತ ಕಚೇರಿ ಮಾಡುವ ಪ್ರಯತ್ನ ನಡೆಸಿದ್ದಾರೆ. ಇಲ್ಲ, ತಗೊಳ್ಳಲ್ಲ, ಯಾರು ಕೊಡಬಾರ್ದು ಅಂತ ಹೇಳ್ತೀನಿ ನಾನು. ಯಾರಿಗೂ ಕೂಡ ಲಂಚ ಕೊಡಬೇಡಿ ಅಂತ ಹೇಳ್ತೀನಿ ನಾನು ಎಲ್ಲರಿಗೂ. ಯಾಕೆ ಅಂದರೆ ನಮಗೆ ಸರ್ಕಾರ ಸಂಬಳ ಕೊಡ್ತದೆ, ನಾವು ಸಾರ್ವಜನಿಕರಿಗೆ ಒಳ್ಳೆಯ ಸೇವೆ ಕೊಡಬೇಕು. ಸರ್ಕಾರ ಸಂಬಳ ಕೊಡುವಾಗ ನಾವು ಲಂಚ ತಗೊಳ್ಳೋದು ತಪ್ಪು, ಎಲ್ಲರಿಗೂ ಇದರಿಂದ ತಗೋಬಾರ್ದು. ಇದೆಲ್ಲ ಹಾಕಿರ್ತಕ್ಕಂಥದ್ದು ಏನಂದರೆ ಜನಗಳಿಗೆ ನಾವು ತಗೊಳ್ಳಲ್ಲ, ಅವರು ಕೂಡ ಕೊಡಬಾರ್ದು ಅಂತ ತಿಳುವಳಿಕೆಗೋಸ್ಕರ ನಾನು ಹಾಕಿದ್ದೆ. ಇಲ್ಲ, ನಾನು ಬೋರ್ಡ್ ಹಾಕಿರಲಿಲ್ಲ ಅಷ್ಟೇ. ಈಗ ನಾನು ಮಾಮೂಲಿ ಹಂಗೆ ಕೆಲಸ ಮಾಡ್ತಾಯಿದ್ದೆ, ಬೋರ್ಡ್ ಹಾಕಿರಲಿಲ್ಲ. ಬಟ್ ಬೋರ್ಡ್ ಹಾಕಿಲ್ಲ ಅಂತಂದರೆ ಅದ್ರದ್ದು ಪ್ರಯೋಜನ ಸಾರ್ವಜನಿಕರಿಗೆ ತಲುಪೋಲ್ಲ ಅಂತ ಗೊತ್ತಾಯಿತು ನನಗೆ. ಅದನ್ನು ನಾನು ಫೀಡ್ಬ್ಯಾಕ್ ತಗೊಂಡೆ ಸಾರ್ವಜನಿಕರಿಂದ. ಆವಾಗಿಂದ ನಾನು ಬೋರ್ಡ್ ಹಾಕಿದ್ದೀನಿ. ಏನಕ್ಕೆ ಅಂತಂದರೆ ಸಾರ್ವಜನಿಕರಿಗೆ ತಿಳುವಳಿಕೆ ಬೇಕು. ಏನಕ್ಕೆ ನಮ್ಮ ಆಫೀಸಲ್ಲಿ ಲಂಚ ಕೊಡಬೇಕಾಗಿಲ್ಲ ಅನ್ನೋದು ಸಾರ್ವಜನಿಕ ಗೊತ್ತಾಗಬೇಕು. ಅದಕ್ಕೋಸ್ಕರ ನಾನು ಬೋರ್ಡ್ ಹಾಕಿದ್ದೀನಿ. ಅದರಲ್ಲೂ ಸಬ್ ರಿಜಿಸ್ಟ್ರಾರ್ ಕಚೇರಿ ಅಂದರೆ ಅಲ್ಲಿ ಪ್ರತಿದಿನವೂ ಲಕ್ಷಾಂತರ ರೂಪಾಯಿ ವ್ಯವಹಾರ ನಡೆಯುತ್ತೆ. ಸಬ್ ರಿಜಿಸ್ಟ್ರಾರ್ ಕಚೇರಿಗಳು ಭ್ರಷ್ಟಾಚಾರಕ್ಕೆ ಕುಖ್ಯಾತಿಯೇ ಸರಿ. ಆದರೂ ಅಂತಹ ಇಲಾಖೆಯಲ್ಲಿ ಕಳೆದ 15 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರೋ ನಾರಾಯಣಪ್ಪ ಇದುವರೆಗೂ ಯಾರ ಬಳಿಯೂ 1 ರೂಪಾಯಿ ಲಂಚ ಮುಟ್ಟಿಲ್ಲ. ಸರ್ಕಾರದ ಸಂಬಳವೇ ಸಾಕು ನನಗೆ ಅಂತ ಮಕ್ಕಳಿಬ್ಬರನ್ನ ಸರ್ಕಾರಿ ಕಾಲೇಜಿನಲ್ಲೇ ವ್ಯಾಸಂಗ ಮಾಡಿಸ್ತಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ತಾಲೂಕು ಸಬ್ ರಿಜಿಸ್ಟರ್ ಆಗಿ ಬಂದಿದ್ದೇ ತಡ ಇಡೀ ಕಚೇರಿಯಲ್ಲಿ ನಡೆಯುತ್ತಿದ್ದ ಅಕ್ರಮ ವ್ಯವಹಾರಗಳಿಗೆ ಬ್ರೇಕ್ ಹಾಕಿದ್ದು ಪ್ರಾಮಾಣಿಕ ಅಧಿಕಾರಿ ನಡೆಗೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ನಾರಾಯಣಪ್ಪ ಅನ್ನೋ ಒಬ್ಬೊಬ್ಬರು ಉಪನೋಂದಣಾಧಿಕಾರಿಗಳು ಬಂದಿದ್ದಾರೆ. ಇದುವರೆಗೂ ನಡೀತಕ್ಕಂಥ ಉಪನೋಂದಣಾಧಿಕಾರಿಗಳು ಈ ಚಿಕ್ಕಬಳ್ಳಾಪುರ ನೋಂದಣಾ ಕಚೇರಿಯಲ್ಲಿ ಏನಾಗ್ತಿತ್ತು ಅಂದರೆ ದುಡ್ಡು ಕೊಟ್ಟರು ಕೆಲಸ ಆಗ್ತಿರ್ಲಿಲ್ಲ, ದುಡ್ಡು ಏನು ಕೊಟ್ಟರು ಕೂಡ ಕೆಲಸ ಆಗ್ತಿರಲಿಲ್ಲ, ಅಲ್ದು ಸುಸ್ತಾಗ್ತಿದ್ರು. ಜೊತೆಗೆ ಏನಾದರೂ ನೋಂದಣಿಗೆ ಏನಾದರೂ ಕೊಡಬೇಕಂದ್ರೆ ದಾಖಲೆ ಹೋದರೆ ಏನಾದರೂ ಒಂದು ಕುಂಟು ನೆಪ ಹಾಕಿಬಿಟ್ಟು ಇದು ಆಗೋದಿಲ್ಲ ಅಂತ ಅಂತಿದ್ರು. ಮತ್ತು ಜೊತೆಗೆ ಮೀಡಿಯೇಟರ್ಸ್ ಇಟ್ಕೊಂಡು ಅವ್ರ ಮುಖಾಂತರ ಬಂದ ಕೂಡಲೇ ಒಂದು ವಿನ್ಸಿಲ್ ಹಾಕ್ಬಿಟ್ರೆ ಸಾಕು ನೋಂದಣಿ ಆಗ್ತಿತ್ತು. ಆದರೆ ಈಗ ಬಂದಿರತಕ್ಕಂಥ ನಾರಾಯಣಪ್ಪನವರು ನೋಂದಣಾಧಿಕಾರಿಗಳು ಗೋಡೆ ಹಾಕ್ಬಿಟ್ಟಿದ್ದಾರೆ, ಲಂಚ ಸ್ವೀಕಾರ ಮಾಡುವುದಿಲ್ಲ, ಕಾನೂನುಬದ್ಧವಾಗಿರೋದನ್ನ ನೋಂದಣಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬೋರ್ಡ್ ಹಾಕಿದ್ದಾರೆ. ಇಂಥ ಅಧಿಕಾರಿಗಳು ಬಂದಿರೋದಕ್ಕೆ ತುಂಬ ಸೂಚನೆಯೂ ಆಗುತ್ತೆ, ಆಶ್ಚರ್ಯನೂ ಆಗುತ್ತೆ. ಸುಮಾರು ಕಚೇರಿಗಳಿಗೆ ಹೋಗಿದ್ದೀವಿ. ಮೊದಲನೇ ಬಾರಿಗೆ ಚಿಕ್ಕಬಳ್ಳಾಪುರದಲ್ಲಿ ನೋಂದಣಿ ಅಧಿಕಾರಿಗಳನ್ನ ನೋಡ್ತಾ ಇದ್ದೀವಿ. ಅವರಿಂದೇನೆ ಬೋರ್ಡ್ ಇತ್ತು, ಲಂಚ ಸ್ವೀಕರಿಸುವುದಿಲ್ಲ ಅಂಥೇಳಿ. ನಮ್ಗೆ ಭಾಳ ಖುಷಿ ಆಯಿತು. ಇಷ್ಟು ದಿವಸ ಪಾಪ ರೈತರೆಲ್ಲ ಭಾಳ ಅಳೆದಾಡಬೇಕಾಗಿತ್ತು. ಇವತ್ತು ಅವ್ರ ಪಾಪ 8 ದಿವಸ ಆಗಿದೆ ಬಂದು. 8 ದಿವಸದಿಂದ ಇಲ್ಲಿ ಅಳೆದಾಡೋ ರೈತರು ಕಡಿಮೆ ಆಗಿದ್ದಾರೆ. ಅದು ನೋಡಿ ನಮಗೆ ಭಾಳ ಖುಷಿ ಆಯಿತು. ಇದೇ ಥರ ಅಧಿಕಾರಿಗಳು ಎಲ್ಲ ಆಫೀಸುಗಳಲ್ಲಿ ಇದ್ದರೆ ಇನ್ನೂ ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ ಒಳ್ಳೆಯ ಕೆಲಸ ಆಗತ್ತೆ ಅಂತ ಹೇಳ್ಬಿಟ್ಟು ರೈತರಿಗೆ ತೊಂದರೆ ಆಗದಿರೋ ಕೆಲಸಗಳಾಗತ್ತೆ ಅಂತೇಳಿ ನಮ್ಮೊಂದು ಅಭಿಪ್ರಾಯ. ಒಟ್ನಲ್ಲಿ ಪ್ರಾಮಾಣಿಕ ಅಧಿಕಾರಿ ನಾರಾಯಣಪ್ಪನವರ ಆಗಮನದಿಂದ ಕಚೇರಿಯ ಲಂಚಬಾಕ ಅಧಿಕಾರಿಗಳಿಗೆ ಕೈಕಟ್ಟಿ ಹಾಕಿದಂತಾಗಿದೆ. ಈ ಮಧ್ಯವರ್ತಿಗಳು ಬೇರೆ ಬೇರೆ ತಾಲೂಕುಗಳತ್ತ ಮುಖ ಮಾಡುತ್ತಿದ್ದಾರೆ. ಏನೇ ಆದರೂ ಅವರ ಕಾಯಕ ಎಲ್ಲರಿಗೂ ಮಾದರಿ ಸ್ಫೂರ್ತಿಯಾಗಲಿ ಎಂಬುದೇ ನಮ್ಮ ಆಶಯ. ಮಧುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.